ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಆಕ್ಯುಪಂಕ್ಚರ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಹಾಗಾಗಿ ಅವರು ಬರೋ ಕಾಯಿಲೆನ ಹೇಗೆ ವಾಸಿ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲದೆ ಕಷ್ಟನ ಅನುಭವಿಸ್ಕೊಳ್ತಾ ಇರ್ತಾರೆ. ಸೊ ಅಂತವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ನನ್ನ ಹತ್ರ ತುಂಬಾ ಜನ ಕೇಳ್ತಾ ಇರೋ ಕ್ವಶನ್ಸ್ಗೆ ನಾನಿವತ್ತು ಆನ್ಸರ್ ಮಾಡ್ತೀನಿ. ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಈ ಕ್ವಶನ್ಸ್ಗೆ ಆನ್ಸರ್ ತಿಳ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಫಸ್ಟ್ ಆಗಿ ನನ್ನ ಹತ್ರ ಬಂದ ತಕ್ಷಣ ಕೇಳೋದು ಆಕ್ಯುಪಂಕ್ಚರ್ ಅಂದ್ರೆ ಏನು ಅಂತ. ಆಕ್ಯುಪಂಕ್ಚರ್ ಒಂದು ಚಿಕಿತ್ಸಾ ವಿಧಾನ, ಅದು ಒಂದು ಟ್ರೀಟ್ಮೆಂಟ್ ಮೆಥಡ್. ಸೊ ಇದರಲ್ಲಿ ನಾವು ಯಾವುದೇ ತರ ಮೆಡಿಸಿನ್ ಕೊಡೋದಿಲ್ಲ. ನಾವು ಸಣ್ಣ ಇರುವಂತ ಸೂಜಿಗಳನ್ನ ನಿಮ್ಮ ಬಾಡಿಗೆ ಚುಚ್ಚಿ 20 ಮಿನಿಟ್ಸ್ ಹಾಗೆ ಬಿಟ್ಟಿರ್ತೀವಿ. ಆ 20 ಮಿನಿಟ್ಸ್ ಆದ್ಮೇಲೆ ನೀಡಲ್ ತೆಗೆದ್ಬಿಡ್ತೀವಿ. ಆ ಒಂದು ದಿನದ ಸೆಷನ್ ಅಲ್ಲಿಗೆ ಮುಗೀತು ಅಂತ ಅರ್ಥ. ಸೊ ಆ 20 ಮಿನಿಟ್ಸ್ ಅಲ್ಲಿ ಏನು ಕೆಲಸ ಆಗ್ಬೇಕೋ ಆ ಕೆಲಸ ನಡೆದು ಹೋಗಿರುತ್ತೆ. ಸೊ ಇದರಲ್ಲಿ ಯಾವುದೇ ತರ ನಾವು ಮೆಡಿಸಿನ್ ಆಗ್ಲಿ ಇಲ್ಲ ಬೇರೆ ಕನ್ಸಂಪ್ಷನ್ಗೆ ಕೊಡದೇ ಇರೋದ್ರಿಂದ ಇದು ತುಂಬಾ ಸೇಫ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಜನರಲ್ ಆಗಿ ಕೇಳೋ ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ, ಇದು ಹೇಗ್ ವರ್ಕ್ ಆಗುತ್ತೆ, ನೀವೇನು ಮೆಡಿಸಿನ್ ಕೊಡದೇ ಇದ್ರೆ ಆಕ್ಯುಪಂಕ್ಚರ್ ಹೇಗ್ ವರ್ಕ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಆಕ್ಯುಪಂಕ್ಚರ್ ಅನ್ನೋದು ಇಟ್ ಇಸ್ ಅ ಹಾಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ. ಅಂದ್ರೆ ನಮ್ಮ ಪೂರ್ತಿ ಬಾಡಿಯನ್ನ ಒಂದು ಅಂತ ಕನ್ಸಿಡರ್ ಮಾಡಿಕೊಂಡು ಟ್ರೀಟ್ ಮಾಡುವಂತ ಒಂದು ವಿಧಾನ. ಜನರಲ್ ಆಗಿ ಏನಾಗುತ್ತೆ, ನಮ್ಮ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ಗೆ ಅಂತ ಒಂದು ಪಾತ್ವೆ ಇರುತ್ತೆ, ಅದೊಂದು ಬ್ಲಡ್ ಓಡಾಡ್ಲಿಕ್ಕೆ ದಾರಿ. ಅದೇ ತರ ಎನರ್ಜಿ ಸರ್ಕ್ಯುಲೇಷನ್ಗೆ ಅಂತ ಕೂಡ ಇನ್ನೊಂದು ಪಾತ್ವೆ ಇರುತ್ತೆ. ಸೊ ಈ ಒಂದು ಪಾತ್ವೆನ ಯೂಸ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡೋದು. ಈ ಎನರ್ಜಿ ಸರ್ಕ್ಯುಲೇಷನ್ ಪಾತ್ವೆ ಡೈರೆಕ್ಟ್ ಆಗಿ ನಮ್ಮ ಇಂಟರ್ನಲ್ ಆರ್ಗನ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಯಾವಾಗ ಈ ಇಂಟರ್ನಲ್ ಆರ್ಗನ್ಸ್ ಅಲ್ಲಿ ಎನರ್ಜಿ ವೇರಿಯೇಷನ್ ಆಗುತ್ತೋ, ಅಂದ್ರೆ ಜಾಸ್ತಿ ಎನರ್ಜಿ ಇದ್ರೂ ಕೂಡ ಸಿಂಪ್ಟಮ್ಸ್ ತೋರಿಸುತ್ತೆ, ಅದು ಕೂಡ ಪ್ರಾಬ್ಲಮ್. ಕಮ್ಮಿ ಇದ್ರೂ ಕೂಡ ಸಿಂಪ್ಟಮ್ಸ್ ತೋರಿಸುತ್ತೆ. ಸೊ ಆವಾಗ್ಲೂ ಕೂಡ ಪ್ರಾಬ್ಲಮ್ ಇರುತ್ತೆ. ಸೊ ಇದನ್ನ ನಾವು ಬ್ಯಾಲೆನ್ಸ್ ಮಾಡಿದವಾಗ ನಮಗೆ ಮೇಲ್ಪಟ್ಟಿರುವಂತ ಸಿಂಪ್ಟಮ್ಸ್ ಆಗ್ಲಿ ಕಾಯಿಲೆ ಆಗ್ಲಿ ಕಮ್ಮಿ ಆಗ್ತಾ ಬರುತ್ತೆ. ನಾವು ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ, ಅಟ್ ಅ ಟೈಮ್ 2 ಕೆಲಸ ನಡೀತಾ ಇರುತ್ತೆ. ಒಂದು ನಮ್ಮ ಇಂಟರ್ನಲ್ ಆರ್ಗನ್ಸ್ ಬ್ಯಾಲೆನ್ಸ್ ಆಗ್ತಾ ಇರತ್ತೆ, ಇನ್ನೊಂದು ಇಲ್ಲಿ ಒಂದು ಪಾತ್ವೆ ಏನಿದೆ ಅಲ್ಲಿ ಇರೋಂತ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಇರುತ್ತೆ. ಹಾಗಾಗಿ ಆಕ್ಯುಪಂಕ್ಚರ್ ರೂಟ್ ಕಾಸ್ ಇಂದ ವಾಸಿ ಆಗುವಂತಹ ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಈ ತರ ಏನಾದ್ರೂ ನಾವು ಮಾಡೋದ್ರಿಂದ, ಈ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇರಲ್ವಾ ಅಂತ ಕೇಳ್ತಾರೆ. ಜನರಲ್ ಆಗಿ ಇದು ಕಾಮನ್ ಆಗಿ ಕೇಳುವಂತ ಕ್ವಶನ್. ಸೈಡ್ ಎಫೆಕ್ಟ್ಸ್ ಅಂತ ಹೇಳಬೇಕು ಅಂದ್ರೆ, ನಾವು ಇಲ್ಲಿ ಯಾವುದೇ ತರ ಮೆಡಿಸಿನ್ ಕೊಡಲ್ಲ. ಫಸ್ಟ್ ಥಿಂಗ್, ನಿಮ್ಗೆ ಏನಾದ್ರೂ ತಗೊಂಡು ನೀವು ಅದನ್ನ ರಿಯಾಕ್ಟ್ ಆದವಾಗ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಆದ್ರೆ ನಾವು ಯಾವುದೇ ತರ ಮೆಡಿಸಿನ್ ಕೊಡದೇ ಇರೋದ್ರಿಂದ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರಲ್ಲ. ಹಾಗಾಗಿ ನೀವು ಈ ಒಂದು ಚಿಕಿತ್ಸೆನ ಯಾವುದೇ ಬೇರೆ ಟ್ರೀಟ್ಮೆಂಟ್ ಜೊತೆಲಿ, ಅಂದ್ರೆ ನೀವು ಅಲೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಯಾವ್ದಾದ್ರೂ ಟ್ರೀಟ್ಮೆಂಟ್ ತಗೊಳ್ತಾ ಇರ್ಲಿ, ಅದರ ಜೊತೆಲೇನೆ ಆಕ್ಯುಪಂಕ್ಚರ್ ಕೂಡ ತಗೋಬಹುದು. ನಿಮ್ಗೆ ಯಾವುದೇ ತರದ ತೊಂದರೆ ಇರೋದಿಲ್ಲ. ನನ್ನ ಮೀಟ್ ಮಾಡೋ ಸುಮಾರು ಜನ, ಅಯ್ಯೋ ನಾವು ಟ್ರೀಟ್ಮೆಂಟ್ಗೋಸ್ಕರ ಸೂಜಿ ಯೂಸ್ ಮಾಡ್ತೀರಾ, ನಾವು ಇಂಜೆಕ್ಷನ್ ತಗೊಳ್ಳೋದಿಕ್ಕೇನೆ ಎಷ್ಟು ಹೆದರ್ಕೊಳ್ತೀವಿ ಅಂತದ್ದು, ನೀವು ಒಂದೇ ಸಾರಿ ಎಷ್ಟೊಂದು ಸೂಜಿಗಳನ್ನ ಚುಚ್ತೀವಿ ಅಂತ ಹೇಳ್ತೀರಾ, ನನಗೆ ಭಯ ಆಗತ್ತೆ ಅಂತ ಹೇಳ್ತಾರೆ. ಸೊ ನಾನು ಅವ್ರಿಗೆಲ್ಲ ಹೇಳೋದು ಒಂದೇನೆ, ನೀವು ಒಂದು ಸಾರಿ ಟ್ರೈ ಮಾಡಿ, ಅದಾದ್ಮೇಲೆ ಯು ಕ್ಯಾನ್ ಡಿಸೈಡ್ ಫಾರ್ ದ ಟ್ರೀಟ್ಮೆಂಟ್ ಅಂತ. ಯಾಕೆ ಅಂತ ಹೇಳಿದ್ರೆ, ನಾವು ಯೂಸ್ ಮಾಡೋ ಸೂಜಿಗಳು ತುಂಬಾ ಥಿನ್ ಆಗಿರುತ್ತೆ. ನಮ್ಮ ಕೂದಲು ಎಷ್ಟು ಸಣ್ಣಗಿರುತ್ತೋ ಅಷ್ಟು ಸಣ್ಣಗಿರೋಂತ ಒಂದು ಸೂಜಿಗಳನ್ನ ನಾವು ಯೂಸ್ ಮಾಡೋದು. ಹಾಗಾಗಿ ನಮ್ಮ ಸ್ಕಿನ್ ಪೋರ್ಸ್ ಏನಿದೆ ಅದರಲ್ಲಿ ನಾವು ಆ ನೀಡಲ್ಸ್ ಈಸಿಯಾಗಿ ಪೆನೆಟ್ರೇಟ್ ಆಗುತ್ತೆ. ಎಷ್ಟೋ ಸೂಜಿಗಳು ನಾವು ಹಾಕಿರೋದು ಪೇಷಂಟ್ಗೆ ಗೊತ್ತೇ ಆಗಿರೋದಿಲ್ಲ. ಸೊ ಹಾಗಾಗಿ ನೀವು ಸೂಜಿಗೋಸ್ಕರ ಹೆದರ್ಕೊಂಡು ಟ್ರೀಟ್ಮೆಂಟ್ ತಗೊಳ್ದೇ ಇರೋದು ಬೇಡ. ನೀವು ಒಂದ್ಸರಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಆಮೇಲೆ ನಿಮ್ಮಷ್ಟಕ್ಕೆ ನೀವೇನೆ ಹೌದು ಇಟ್ ಈಸ್ ಈಸಿ ಟ್ರೀಟ್ಮೆಂಟ್ ಅಂತ ಕನ್ಫರ್ಮ್ ಮಾಡ್ತೀರಾ. ಯಾವೆಲ್ಲ ಕಂಡೀಷನ್ಸ್ಗೆ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತಗೋಬಹುದು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಫ್ರಮ್ ಮೈಗ್ರೇನ್ ಹೆಡೇಕ್, ಸೈನಸೈಟಿಸ್, ಈ ತರ ಸಿಂಪಲ್ ಕಾಯಿಲೆಗಳಿಂದ ಹಿಡಿದು ಸ್ಲಿಪ್ ಡಿಸ್ಕ್, ಪಾರ್ಕಿನ್ಸನ್, ಸ್ಟ್ರೋಕ್, ಈ ತರ ಕಾಂಪ್ಲಿಕೇಟೆಡ್ ಕಾಯಿಲೆಗಳಿಗೂ ಕೂಡ ಆಕ್ಯುಪಂಕ್ಚರ್ ಹೆಲ್ಪ್ ಆಗುತ್ತೆ. ಆಕ್ಯುಪಂಕ್ಚರ್ ಒಂದು WHO ಅಪ್ರೂವ್ ಮಾಡಿರುವಂತ ಟ್ರೀಟ್ಮೆಂಟ್. ಅಕಾರ್ಡಿಂಗ್ ಟು WHO 100 ಕಾಯಿಲೆಗಳು ಆಕ್ಯುಪಂಕ್ಚರ್ ಇಂದ ವಾಸಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ರೆಸ್ಪಿರೇಟರಿ ಇರ್ಬೋದು, ಡೈಜೆಸ್ಟಿವ್ ಇರ್ಬೋದು, ಮಸ್ಕ್ಯುಲರ್ ಇರ್ಬೋದು, ಈ ತರ ವೆರೈಟಿ ಆಫ್
ಕಾಯಿಲೆಗಳಿಗೆ ಆಕ್ಯುಪಂಚರ್ ಹೆಲ್ಪ್ ಆಗುತ್ತೆ ಅಂತ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಆಕ್ಯುಪಂಚರ್ ಒಂದು ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಟ್ರೀಟ್ಮೆಂಟ್. ಹಾಗಾಗಿ ನೀವು ಧೈರ್ಯವಾಗಿ ಆಕ್ಯುಪಂಚರ್ ಟ್ರೀಟ್ಮೆಂಟ್ ನ ತಗೋಬಹುದು. ಮತ್ತೆ ಇದರ ಜೊತೆಯಲ್ಲಿ ಇನ್ನೊಂದು ಅಡಿಷನಲ್ ಕ್ವಶನ್ ಅಂತ ಹೇಳಿದ್ರೆ, ಯಾರೆಲ್ಲ ಇದನ್ನ ತಗೋಬಹುದು ಅಂತ ಕೇಳ್ತಾರೆ. ಆಕ್ಯುಪಂಚರ್ ಟ್ರೀಟ್ಮೆಂಟ್ ಯಾರು ಬೇಕಾದ್ರೂ ತಗೋಬಹುದು. ಚಿಕ್ಕ ಮಕ್ಕಳಿಂದ ಹಿಡಿದು 85 ಕ್ರಾಸ್ ಆಗಿರೋಂಥ ವೃದ್ಧರು ಕೂಡ ಆಕ್ಯುಪಂಚರ್ ಟ್ರೀಟ್ಮೆಂಟ್ ತಗೋಬಹುದು. ಇದು ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇರಲ್ಲ, ಮತ್ತೆ ತುಂಬಾ ಈಸಿ ಗೋಯಿಂಗ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ನೀವು ಯಾವುದೇ ಭಯ ಇಲ್ಲದೆ ಎಲ್ಲಾರು ಟ್ರೀಟ್ಮೆಂಟ್ ತಗೋಬಹುದು. ಇದರಲ್ಲಿ ಏಜ್ ಲಿಮಿಟ್ ಆಗಲಿ, ಜೆಂಡರ್ ಲಿಮಿಟೇಷನ್ಸ್ ಆಗಲಿ ಯಾವುದೂ ಇರೋದಿಲ್ಲ. ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ, ಸಂಪರ್ಕಿಸಿ ರಿಷಿ ಆಕ್ಯುಪಂಚರ್ ಕ್ಲಿನಿಕ್.